ಇಲ್ಲಿನ ಗ್ರಾಮಸ್ಥರು ಇವತ್ತು ರಸ್ತೆ ಹೋರಾಟದ ಬಗ್ಗೆ ರಸ್ತೆಗಳಿದ್ದಾರೆ, ಬೈಕ್ ರ್ಯಾಲಿ. ರಸ್ತೆ ತುಂಬಾ ಹದಗೆಟ್ಟಿದೆ, ಬದುಕಲಿಕ್ಕೆ ಅಸಾಧ್ಯವಾದಂತಹ ರಸ್ತೆ ವ್ಯವಸ್ಥೆ. ಶಾಲೆ ಮಕ್ಕಳಾಗ್ಲಿ, ಯಾವುದೇ ವ್ಯವಹಾರವಾಗಲಿ, ಘನವಾಹನವಾಗಲಿ, ದ್ವಿಚಕ್ರ ವಾಹನವಾಗಲಿ ಸಂಚರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಷ್ಟು ವರ್ಷಗಳಾಗಿ ಜಳಕಲ್ ಗ್ರಾಮ ಪಂಚಾಯತ್ನ 72 ವರ್ಷಗಳಲ್ಲಿ ಈ ರಸ್ತೆಗಳು ಇದ್ರೂ ಕೂಡ, ಜನವಾಸ ಇದ್ರೂ ಕೂಡ, ಈವಾಗಲೂ ಕೂಡ ಈ ಕಡೆಯ ರಸ್ತೆಗಳು ಅದೇ ಹಳೆಯ ಸ್ಥಿತಿಯಲ್ಲಿ ಇರುವುದು ತುಂಬಾ ಖೇದನೀಯ. ಕಾನ್ಕಿ, ಹಾಸ್ಕಲ್ಪಾರೆ, ಕಾನ್ಕಿ, ಅಯ್ಯಂಗಾರ್, ಕಾನ್ಕಿಯಿಂದ ಕಾನ್ಕಿ ಡ್ಯಾಂ ರಸ್ತೆ, ಇಷ್ಟು ರಸ್ತೆಗಳು ತುಂಬಾ ಹದಗೆಟ್ಟಿದೆ. ಆದ್ದರಿಂದ ಅಧಿಕಾರಿಗಳು, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಂಡು ಜನರ ಆಗ್ರಹವನ್ನು ಈಡೇರಿಸಬೇಕಾಗಿ ತಮ್ಮಲ್ಲಿ ಈ ರೀತಿಯ ರ್ಯಾಲಿ ಮುಖಾಂತರ ಉತ್ತರ ಕೊಡ್ತಾ ಇದ್ದೀವಿ. ರಸ್ತೆ ನೋಡಿ, ರಸ್ತೆಗಾಗಿ ಹೋರಾಟ, ರಸ್ತೆಗಾಗಿ ಹೋರಾಟ, ಬೇಕೇ ಬೇಕು, ಕಾಂಕ್ರೀಟ್ ರಸ್ತೆ ಬೇಕು, ರಸ್ತೆ ಆಗ್ಲೇಬೇಕು. ಸ್ಥಳೀಯ ಆಡಳಿತ ಹಾಗೂ ಶಾಸಕರಿಗೆ ಮತ್ತು ಸಂಸದರಿಗೆ ನೇರವಾಗಿ ನಾನು ಕ್ವಶನ್ಸ್ ಕೇಳ್ತಾ ಇದ್ದೀನಿ. ನೂರಾರು ಜನಗಳಿದ್ದಾರೆ, ಮಕ್ಕಳಾಗಿರ್ಬೋದು, ಏಜ್ ಆದವರಾಗಿರ್ಬೋದು, ಕೆಲಸಕ್ಕೆ ಹೋಗೋರಾಗಿರ್ಬೋದು, ಡೈಲಿ ಹೋಗ್ತಾ ಇರ್ತಾರೆ. ಒಂದಲ್ಲ ಒಂದು ಗಾಡಿಗಳು ಬೀಳೋದಾಗಿರ್ಬೋದು, ಎಲ್ಲ ಆಗ್ತಾ ಇದೆ. ಇಲ್ಲಿ ಕೆಸರು ಮಯ ಆಗಿದೆ ರಸ್ತೆ. ಇಲ್ಲಿಂದ 1.5 ಕಿಲೋಮೀಟರ್ ಹೋಗ್ಬೇಕಂತ ಹೇಳಿದ್ರೆ ಅರ್ಧ ಗಂಟೆ ತಗೊಳುತ್ತೆ. ಬಸ್ಸು ಬರ್ತಾ ಇಲ್ಲ, ರಿಕ್ಷಾದವರು ಬರ್ತಾ ಇಲ್ಲ. ತುಂಬಾ ಶೋಚನೀಯವಾಗಿದೆ ಈ ಊರು. ಕೇವಲ ಇಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ. ಸೊ ವೋಟ್ ಕೇಳ್ತಾರೆ, ವೋಟ್ ಹಾಕ್ತಾರೆ. ಇದು ಯಾಕಂದ್ರೆ ಇಲ್ಲಿರುವಂತ ಎಲ್ಲ ಎಜುಕೇಟೆಡ್ ಪೀಪಲ್ ಗಳಿದ್ದಾರೆ, ಹೈಲಿ ಎಜುಕೇಟೆಡ್, ಹೈಲಿ ಕ್ವಾಲಿಫೈಡ್ ಪೀಪಲ್ ಗಳಿದ್ದಾರೆ. ಸೊ ವೋಟ್ ಹಾಕ್ತಾರೆ, ಬಟ್ ವಿನ್ ಆದವರು ಒಬ್ರು ಸಹ ಕಾಣಿಸ್ಕೊಳ್ತಾ ಇಲ್ಲ. ಇಷ್ಟು ವರ್ಷ ನಾವು ಶಾಸಕರ ಗಮನಕ್ಕೆ ತಂದಿದ್ದೀವಿ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಸಂಸದರ ಗಮನಕ್ಕೆ ತಂದಿದ್ದೀವಿ, ಏನು ಡೆವಲಪ್ಮೆಂಟ್ ಆಗ್ತಾನೆ ಇಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ರಸ್ತೆ ಮತ್ತೆ ಬೀದಿ ದೀಪ ಇದೆರಡೂ ಆಗ್ಬೇಕು. ಸೊ ಆಗೋ ತನಕ ನಾವು ಬಿಡೋದೆಲ್ಲ ಹೋರಾಟ ಮಾಡ್ತಾನೆ ಇರ್ತೀವಿ. ಕಾನ್ಕಿ ಹಾಸ್ಕಲ್ಪಾರೆ ರೋಡ್, ನೂರಾರು ಜನ, ಹಲವಾರು ಗಾಡಿ ಡೈಲಿ ತಿರುಗ್ತದೆ. ಆ ರೋಡ್ನ ಶೋಚನೀಯ ಅವಸ್ಥೆಯನ್ನ ಇಲ್ಲಿನ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಹಲವಾರು ಬಾರಿ ತಲುಪಿಸಿದ್ದೇವೆ, ಅವರ ಗಮನಕ್ಕೆ ತಂದಿದ್ದೇವೆ. ಆದರೆ ಏನು ಉದ್ಧಾರ ಆಗಿಲ್ಲ. ಆದ್ದರಿಂದ ನಾವು ಇವತ್ತು ಬೈಕ್ ರ್ಯಾಲಿಯನ್ನ ನಮ್ಮ ಊರಿನ ಜನರೆಲ್ಲ ಒಟ್ಟು ಸೇರಿ ಮಾಡ್ತಿದ್ದೀವಿ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಒಂದು ಗಾಡಿ ಫೋನ್ ಮಾಡಿದ್ರೆ ಹಾಸ್ಕಲ್ಪಾರೆ ರೋಡ ಅಲ್ಲಿ ಗಾಡಿ ಬರ್ಲಿಕ್ಕೆ ಆಗುದಿಲ್ಲ ಅಂತಾರೆ. ಅದು ರೋಗಿಗಳಿದ್ದಾರೆ, ಏಜ್ ಆದವರಿದ್ದಾರೆ, ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಎಲೆಕ್ಷನ್ ಬಂದಾಗ ಎಲ್ಲ ರಾಜಕೀಯ ಮುಖಂಡರು ಬರ್ತಾರೆ, ಆಶ್ವಾಸನೆ ನೀಡ್ತಾರೆ. ಆದರೆ ಗೆದ್ದು ಹೋದ್ರ ಮೇಲೆ ಯಾವುದೇ ಕಾರ್ಯಕ್ರಮ ಅವರು ಪೂರೈಸುವುದಿಲ್ಲ. ನಮಗೆ ಭರವಸೆ ಬೇಡ, ನಮಗೆ ನಮ್ಮ ಇದು ನಾಡಿನ ಒಂದು ಅಭಿವೃದ್ಧಿ ಬೇಕು. ಇನ್ನೂ ಏನಾದರೂ ಭರವಸೆ ಕೊಡಲಿಕ್ಕೆ ಯಾವುದೇ ರಾಜಕಾರಣಿಗಳು ನಮ್ಮ ಊರಿಗೆ ಬರೋದು ಬೇಡ. ನಾವು ನಮ್ಮ ಊರಿಗೋಸ್ಕರ ಯಾರು ಒಳ್ಳೇದು ಮಾಡ್ತಾರೆ ಅವರಿಗೆ ಓಟ್ ಹಾಕ್ತೀವಿ. ಇವತ್ತೊಂದು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಷ್ಟೊಂದು ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತೊಂದು ವೆಹಿಕಲ್ ಬರ್ಬೇಕಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಆ ತರ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೋಡ್ ಇರುವಂತದ್ದು. ಸೊ ನಾವಿವಾಗ ಕೇಳ್ತಿರುವಂತದ್ದು ಒಂದು ಮೂಲಭೂತ ಸೌಕರ್ಯವನ್ನ, ಒಂದು ರಸ್ತೆ ಕೇಳ್ತಿರುವಂತದ್ದು, ಲೈಟ್ ಕೇಳ್ತಿದೀವಿ, ನೀರ್ ಕೇಳ್ತಿದೀವಿ, ಯಾವುದೇ ಎಕ್ಸ್ಟ್ರಾ ಬೇರೇನು ಕೇಳ್ತಾ ಇಲ್ಲ. ಸೊ ಆ ಮೂಲಭೂತ ಸೌಕರ್ಯನೇ ನೀವು ಒದಗಿಸ್ತಾ ಇಲ್ಲ ಅಂತ ಹೇಳಿದ್ರೆ ಗೆದ್ದಂತ ವ್ಯಕ್ತಿಗಳು ಇವತ್ತು ಏನ್ ಮಾಡ್ತಿದ್ರೋ ಗೊತ್ತಿಲ್ಲ. ಈ ಕಡೆ ಓಟನ್ ತಗೊಂಡ್ ಹೋಗ್ತೀರಾ, ಆದ್ರೆ ರಿಟರ್ನ್ ಬರುವಾಗ ನಮ್ಮ ಹತ್ರ ಯಾವುದೋ ರಿಟರ್ನ್ ಈ ಕಡೆ ತಿರುಗಿ ಸಹ ನೋಡೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ತರ ಖಂಡಿತ ನಡೆದಿದ್ದೇ ಹೌದಾದ್ರೆ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ, ಸೊ ಇದನ್ನಾದ್ರೂ ಇನ್ನು ಮುಂದೇನಾದ್ರೂ ನೀವು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ. ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ.